ಒಂದ್ಸಲ ಯೋಚನೆ ಮಾಡಿ, ಒಂದು ಹುಡುಗ ಜಸ್ಟ್ ಒಂದು ಸಿಂಪಲ್ ಟಿ ಶರ್ಟ್ ನ ಹಾಕೊಂಡ್ರೆ ಒಂದು ಮಾಡೆಲ್ ತರ ಕಾಣ್ತಾನೆ. ಆದ್ರೆ ನೀವ್ ಎಷ್ಟೇ ಕ್ಲಾಸಿಕ್ ಬಟ್ಟೆ ಹಾಕಿದ್ರು ಜನರು ನಿಮ್ಮನ್ನ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ನೋಡ್ತಾ ಇಲ್ಲ. ಯು ಆರ್ ಇನ್ವಿಸಿಬಲ್. ಯಾಕೆ? ಬಿಕಾಸ್ ಬಟ್ಟೆಗಳು ಮನುಷ್ಯನ ಅಟ್ರಾಕ್ಟ್ ಮಾಡಲ್ಲ, ಆ ಬಟ್ಟೆ ಒಳಗಡೆ ಇರೋ ಬಾಡಿ ಅಟ್ರಾಕ್ಟ್ ಮಾಡುತ್ತೆ. ನಾವು ಜಿಮ್ ಹೋಗೋದು ಸುಮ್ನೆ ಬಾಡಿ ಬಿಲ್ಡರ್ ಆಗೋಕಲ್ಲ, ನಾವು ಹೋಗೋದು ಅಸ್ಥೆಟಿಕ್ ಆಗೋಕೆ. ಮೊದಲು ಈ ಅಸ್ಥೆಟಿಕ್ ಅಂದ್ರೆ ಏನು? ತುಂಬಾ ಜನಕ್ಕೆ ಒಂದು ವಿಷಯನೇ ಗೊತ್ತಿರಲ್ಲ. ಇಟ್ಸ್ ಲೈಕ್ ಎ ಗ್ರೀಕ್ ಗಾಡ್ ಸ್ಟೇಟಸ್. ಅಸ್ಥೆಟಿಕ್ ಅಂತಂದ್ರೆ ಅಗಲವಾದ ಶೋಲ್ಡರ್ಸ್, ಚಿಕ್ಕದಾದ ಸೊಂಟ ಮತ್ತು ಕಲ್ಲಿನಂತಹ ಆಪ್ಸ್. ಇದನ್ನ ನಾವು ವಿ ಟ್ರಾಪ್ ಸೈಕ್ವೆನ್ ಅಂತ ಕರಿತೀವಿ. ನಿಮ್ಗೂ ಈ ತರದ ಬಾಡಿ ಬೇಕಾ? ಜನರು ನಿಮ್ಗೋಸ್ಕರ ಅಟ್ರಾಕ್ಟ್ ಆಗ್ಬೇಕಾ? ಹಾಗಾದ್ರೆ ಈ ವಿಡಿಯೋನ ಒಂದು ಕೇವಲ ಮೋಟಿವೇಶನ್ ತರ ನೋಡಕ್ ಹೋಗ್ಬೇಡಿ, ಇದು ಒಂದು ರಿಯಲ್ ಗೈಡ್. ಜಸ್ಟ್ ಇವತ್ತಿಂದ 6 ತಿಂಗಳಲ್ಲಿ ಈ ಸ್ಟೆಪ್ಸ್ ನೆಲ್ಲ ಫಾಲೋ ಮಾಡಿದ್ರೆ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮ್ ಆಗೋದು ಗ್ಯಾರಂಟಿ. ಸೊ ಲೆಟ್ಸ್ ಬಿಲ್ಡ್ ದ ಬೀಸ್ಟ್. ಸೊ ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಯಶವಂತ್. ಸೊ ಚಾನಲ್ಗೆ ಹೊಸಬ್ರು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಕಡೆಯಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಂಗೆ ಲೈಕ್ ಮಾಡೋದು ಮರೆಯಕ್ ಹೋಗ್ಬೇಡಿ. ಸೊ ಪಟ್ ಅಂತ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಅಸ್ಥೆಟಿಕ್ ಬಾಡಿ ಅಂತಂದ್ರೆ ಸುಮ್ನೆ ಕತ್ತೆ ತರ ವೆಯ್ಟ್ ಎತ್ತೋದಲ್ಲ, ಇಲ್ಲಿ ಸಿಮೆಟ್ರಿ ಮುಖ್ಯ. ನಿಮ್ಗೆ ವಿ ಶೇಪ್ ಲುಕ್ ಬೇಕು ಅಂತಂದ್ರೆ ನಾವು ಕೇವಲ ಮಸಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗುತ್ತೆ. ಸೊ ನಿಮ್ಮ ರೊಟೀನ್ ಹೇಗಿರ್ಬೇಕು ಗೊತ್ತಾ? ಇದನ್ನ PPL ಅಂತ ಕರೀತಾರೆ. ಇದರ ಮೀನಿಂಗ್ ಬಂದ್ಬಿಟ್ಟು ಪುಷ್ ಪುಲ್ ಲೆಗ್ಸ್. ಮೊದಲು ಪುಷ್ ಡೇ, ಇದೆಯ ಭಾಗ. ಇಲ್ಲಿ ನೀವು ಚೆಸ್ಟ್, ಶೋಲ್ಡರ್ಸ್ ಮತ್ತು ಟ್ರೈಸೆಪ್ಸ್ ನ ಟ್ರೈನ್ ಮಾಡ್ತೀರಾ. ನೆನ್ಪಿಟ್ಕೊಳ್ಳಿ, ಅಸ್ಥೆಟಿಕ್ ಆಗಿ ಕಾಣೋಕೆ ನಿಮ್ಮ ಸೈಡ್ ಡೆಲ್ಟ್ ಶೋಲ್ಡರ್ ಪಕ್ಕದ ಭಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಎಷ್ಟು ಅಗಲ ಇರುತ್ತೋ ನಿಮ್ಮ ಸೊಂಡ ಅಷ್ಟು ಚಿಕ್ಕದಾಗಿ ಕಾಣುತ್ತೆ. ಇನ್ನ ಪುಲ್ ಡೇ, ಬೆನ್ನಿನ ಭಾಗ. ಇಲ್ಲಿ ನಿಮ್ಮ ಬ್ಯಾಕ್ ಮತ್ತು ಬೈಸೆಪ್ಸ್ ಪುಲ್ ಅಪ್ಸ್ ಮಾಡೋದನ್ನ ಮರೆಯೋಕೋಬೇಡಿ, ಅದು ನಿಮ್ಗೆ ವಿಂಗ್ಸ್ ತರ ಓಪನ್ ಮಾಡುತ್ತೆ. ಇನ್ನ ಲೆಗ್ ಡೇ. ಸೊ ನಮ್ಮ ಒಂದು ಕಾಲುಗಳು ಒಂದು ನೋಡಕ್ಕೆ ಕೋಳಿ ಕಾಲ್ ತರ ಇದ್ರೆ ನೀವು ಎಷ್ಟೇ ದೊಡ್ಡ ಬಾಡಿ ಬಿಲ್ಡ್ ಮಾಡೋದನ್ನ ಜೋಕರ್ ತರ ಕಾಣುತ್ತೆ. ಸೊ ಇದಕ್ಕೆ ನೀವು ಸ್ಕ್ವಾಟ್ಸ್ ಮಾಡಿ, ಇದು ನಿಮ್ಮ ಟೆಸ್ಟೋಸ್ಟಿರಾನ್ ನ ಬೂಸ್ಟ್ ಮಾಡುತ್ತೆ. ಸೊ ಈ ಗೋಲ್ಡನ್ ರೂಲ್ ನ ಲೈಟ್ weight ಅಲ್ಲಿ ಆಟಾಡ್ಬೇಡಿ. ಕಾಂಪೌಂಡಿಂಗ್ ಮೂವ್ಮೆಂಟ್ಸ್ ಲೈಕ್ ಬೆಂಚ್ ಪ್ರೆಸ್, ಡೆಡ್ ಲಿಫ್ಟ್, ಸ್ಕ್ವಾಟ್ಸ್ ಮಾಡಿ. ಇವು ನಿಮ್ಮನ್ನ ಹುಡುಗನಿಂದ ಒಂದು ಗಂಡಸನಾಗಿ ಮಾಡುತ್ತೆ. ಸೊ ಕಣ್ಣೆ ಮುಂದೆ ನಿಂತು ನಿಮ್ಮನ್ನ ನೀವೇ ಕೇಳಿ, ನಾನ್ ಇರೋ ರೀತಿ ನನ್ಗೆ ಇಷ್ಟ ಇದೆಯಾ ಅಂತ. ಉತ್ತರ ಇಲ್ಲ ಅಂತ ಏನಾದ್ರು ಬಂತಂತಂದ್ರ ಸೀರಿಯಸ್ ಆಗಿ ಕೇಳ್ತಾ ಇದೀನಿ. ಉತ್ತರ ಇಲ್ಲ ಅಂತ ಬಂದ್ರೆ ಮಾತ್ರ ಕಮೆಂಟ್ ನಲ್ಲಿ ಈಗಲೇ ಟೈಪ್ ಮಾಡಿ, ಐ ವಿಲ್ ಚೇಂಜ್. ಸೊ ಸುಮ್ನೆ ವಿಡಿಯೋ ನೋಡಿ ಹೋಗ್ಬೇಡಿ, ಕಮೆಂಟ್ ಮಾಡಿ. ಇದು ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡುತ್ತೆ. ಈಗ ಫೇಸ್ 2, ದ ಫ್ಯೂಯಲ್ ಡೈಟ್. ಸೊ ಜಿಮ್ ನಲ್ಲಿ ನೀವು ಬರೀ ಮಸಲ್ಸ್ ನ ಬ್ರೇಕ್ ಮಾಡ್ತೀರಾ. ಅದು ಗ್ರೋ ಆಗೋದು ನಿಮ್ಮ ಅಡುಗೆ ಮನೆಯಲ್ಲಿ ಸರಿಯಾಗಿರೋ ಊಟನ ತಿಂದಾಗ. ಸೊ ನಿಜ ಹೇಳ ಫ್ರೆಂಡ್ಸ್, 70% ಬಾಡಿ ಬಿಲ್ಡ್ ಆಗೋದು ನಿಮ್ಮ ಡಯಟ್ ಇಂದಾನೆ ಆಗಿರುತ್ತೆ. ನೀವು ಚೆನ್ನಾಗಿ ವರ್ಕೌಟ್ ಮಾಡಿದ್ರು ಆ ದಿನಗಳಲ್ಲಿ ಏನಾದ್ರು ನೀವು ಪಿಜ್ಜಾ, ಬರ್ಗರ್ ತಿನ್ನೋದು ಮತ್ತೆ ಪಾನಿಪುರಿ ಇವೆಲ್ಲ ತಿನ್ಬಿಟ್ಟು ನಾನು 6 ಪ್ಯಾಕ್ ಮಾಡ್ತೀನಿ ಅಂತಂದ್ರೆ ಅದು ಇನ್ನೊಂದು ಜನ್ಮದಲ್ಲಿ ಕೂಡ ಆಗಲ್ಲ. ಸೊ ನಿಮಗೆ ಬೇಕಾಗಿರೋದೆಲ್ಲ ಒಂದೇ ಮ್ಯಾಜಿಕ್, ಪ್ರೋಟೀನ್. ಪ್ರತಿ ಊಟದಲ್ಲೂ ಪ್ರೋಟೀನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಮೊಟ್ಟೆ, ಚಿಕನ್, ಫಿಶ್. ಒಂದ್ ವೇಳೆ ನೀವು ವೆಜ್ ಆಗಿದ್ರೆ ಪನ್ನೀರು, ಸೋಯಾ, ಬೇಳೆಕಾಳು. ಸೊ ಈ ತರ ಪೋರ್ಷನ್ಸ್ ಎಲ್ಲ ನಿಮ್ದ್ರಲ್ಲಿ ಇರೋ ತರ ನೋಡ್ಕೊಳ್ಳಿ. ಅಂಡ್ ಕಾರ್ಬೋಹೈಡ್ರೇಟ್ಸ್ ಗೆ ಎನಿಮಿ ಆಗ್ಬೇಡಿ. ಅಂಡ್ ರೈಸ್ ತಿನ್ನಿ, ಓಟ್ಸ್ ಇವೆಲ್ಲಾನು ತಿನ್ನಿ, ಆದ್ರೆ ಲಿಮಿಟ್ ಅಲ್ಲಿ ಇರ್ಲಿ. ಅಂಡ್ ನಿಮ್ಗೆ ಒಂದು ಸಿಂಪಲ್ ಲಾಜಿಕ್ ನ ಹೇಳ್ತೀನಿ ಕೇಳಿ, ನಿಮ್ಮ ಹಸಿವಿಗಿಂತ ಸ್ವಲ್ಪ ಕಮ್ಮಿ ತಿನ್ನಿ. ಸೊ ಇದರಿಂದ ನಿಮ್ಮ ಫ್ಯಾಟ್ ತುಂಬಾ ಬೇಗ ಕರಗುತ್ತೆ. ಸೊ ನೀವು ಜಾಸ್ತಿ ಏನಾದ್ರು ಊಟ ಮಾಡಿದ್ರೆ ನಿಮ್ಮಲ್ಲಿ ಫ್ಯಾಟ್ ತುಂಬಿಕೊಳ್ಳುತ್ತೆ. ಸೊ ಬ್ಯಾಲೆನ್ಸ್ ಇಸ್ ಎ ವೆರಿ ಇಂಪಾರ್ಟೆಂಟ್. ಇನ್ನ ಫೇಸ್ 3, ದ ಸೀಕ್ರೆಟ್ ವೆಪನ್, ರಿಕವರಿ. ಇದು ತುಂಬಾ ಜನ ಮಿಸ್ ಮಾಡ್ತಾರೆ, ಯಾಕಂತಂದ್ರೆ ಅವ್ರಿಗೆ ಈ ವಿಷಯನೇ ಗೊತ್ತಿಲ್ಲ. ನೀವು ಜಿಮ್ ನಲ್ಲಿ ಮಸಲ್ ಹರಿಯೋ ತರ ಕಷ್ಟ ಪಡ್ತೀರಾ, ಆದ್ರೆ ಅಂಡ್ ಊಟಗಳನ್ನು ಚೆನ್ನಾಗಿ ಮಾಡಿರ್ತೀರಾ. ನಿಮ್ಮ ಬಾಡಿಯಲ್ಲಿ ಕೆಲವೊಂದು ಹಾರ್ಮೋನ್ಸ್ ಗ್ರೋ ಆಗ್ಬೇಕು ಅಂತಂದ್ರೆ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೇಕಾಗುತ್ತೆ. ನೀವು ದಿನಕ್ಕೆ 7 ರಿಂದ 8 ಗಂಟೆ ನಿದ್ದೆ ಮಾಡಿಲ್ಲ ಅಂತಂದ್ರೆ ನಿಮ್ಮ ಬಾಡಿ ಗ್ರೋ ಆಗೋಕೆ ತುಂಬಾ ಕಷ್ಟ ಅಂದ್ರೆ ಕಷ್ಟ. ಅಂಡ್ ಅದೇ ರೀತಿ ದಿನಕ್ಕೆ 3 ರಿಂದ 4 ವಾಟರ್ ನೀರ್ನ ಕುಡಿಬೇಕಾಗುತ್ತೆ. ಸೊ ಇದನ್ನೆಲ್ಲ ಮಾಡಿದ್ರೆ ನಿಮ್ಮ ಮಸಲ್ ಪಂಪ್ ಆಗಿ ಒಂದು ಒಳ್ಳೆ ಬಾಡಿನ ಬಿಲ್ಡ್ ಮಾಡ್ಕೊಡುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ನೀವು ಪವರ್ಫುಲ್ ಆಗಿ ಕಾಣ್ಬೇಕು ಅಂತಂದ್ರೆ ಹೈಡ್ರೇಷನ್ ಬೇಕೇ ಬೇಕು. ಸೊ ನಿಮ್ಗೆ ನೀರ್ ಕುಡಿಯೋದಕ್ಕೆ ಏನ್ ಖರ್ಚಾಗಲ್ಲ. ಸೊ ತುಂಬಾ ವಾಟರ್ ನ ಕನ್ಸ್ಯೂಮ್ ಮಾಡಕ್ಕೆ ಟ್ರೈ ಮಾಡಿ, ಇದರಿಂದ ನಿಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಅಂಡ್ ನೋಡಿ ಫ್ರೆಂಡ್ಸ್, ಈ ಅಸ್ಥೆಟಿಕ್ ಬಾಡಿ ಅನ್ನೋದು ಒಂದೇ ರಾತ್ರಿಯಲ್ಲಿ ಸಿಗಲ್ಲ. ಅಂಡ್ ಇದು ಅಮೆಝಾನ್ ಡೆಲಿವರಿ ಕೂಡ ಅಲ್ಲ ಒಂದ್ 2-3 ದಿನದಲ್ಲಿ ಬರಕ್ಕೆ. ಇದಕ್ಕೆ ನಿಮ್ಗೆ ತಾಳ್ಮೆ ಬೇಕು, ಡಿಸಿಪ್ಲಿನ್ ಬೇಕು. ಮೊದಲ 3 ತಿಂಗಳು ನಿಮ್ಗೆ ಏನು ಕಾಣಿಸಲ್ಲ, ನಿಮ್ಗೆ ತುಂಬಾ ಬೇಜಾರಾಗಬಹುದು, ನಿಮ್ಗೆ ಮಾಡಕ್ಕೆ ಮೂಡೇ ಇಲ್ದೇ ಇರಬಹುದು. ಬಟ್ ಅದೇ ಟೀಮ್ ನಲ್ಲಿ 99% ಜನ ಕ್ವಿಟ್ ಮಾಡ್ತಾರೆ. ಸೊ ನೀವು ಆ 90% ಜನರಲ್ಲ. ಯಾವತ್ತು ಟಾಪ್ 1% ಜನರಲ್ಲಿ ಇರಕ್ಕೆ ಟ್ರೈ ಮಾಡಿ. ಯಾವತ್ತು ಕನ್ಸಿಸ್ಟೆನ್ಸಿ ಆಗಿರಿ, ಮೋಟಿವೇಶನ್ ಅಲ್ಲ. ಜಸ್ಟ್ ನಿಮ್ಮ ಒಂದು 6 ತಿಂಗಳು ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೊಂಡ್ರೆ ಆಮೇಲೆ ಬರೋ ರಿಸಲ್ಟ್ಸ್ ನೋಡ್ಬಿಟ್ಟು ನೀವೇ ಶಾಕ್ ಆಗ್ತೀರಾ. ಅಂಡ್ ಇನ್ನೊಂದು ವಿಷಯ ಏನ್ ಹೇಳ್ಬೇಕಪ್ಪ ಅಂತಂದ್ರೆ, ಈ ಜಿಮ್ ನಲ್ಲಿ ವರ್ಕೌಟ್ಸ್ ಅನ್ನೋದು ತುಂಬಾ ಇರುತ್ತೆ. ಯಾವ ರೀತಿ ವರ್ಕೌಟ್ಸ್ ಮಾಡಿದ್ರೆ ನಿಮ್ಮ ಬಾಡಿನಲ್ಲಿ ಎಷ್ಟು ಚೇಂಜಸ್ ಕಾಣಿಸ್ಕೊಳ್ಳುತ್ತೆ, ಇವೆಲ್ಲಾನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿಲ್ಲ. ಏಕೆ ಅಂತಂದ್ರೆ ಮತ್ತು ಈ ಚಾನಲ್ ಗೆ ತುಂಬಾ ರೀಚ್ ಅನ್ನೋದು ಕಮ್ಮಿ ಇದೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್. ನಾನು ಈ ವಿಡಿಯೋದಲ್ಲಿ ಹೇಳಿರೋದು ಜಸ್ಟ್ ಕೀ ಪಾಯಿಂಟ್ಸ್ ಮಾತ್ರ ಅಷ್ಟೇ. ಸೊ ಸೂನ್ ನೀವು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೋಸ್ಕರ ಒಳ್ಳೆ ವಿಡಿಯೋಸ್ ಅಂಡ್ ಫುಲ್ ಡೀಟೇಲ್ಸ್ ವಿಡಿಯೋಸ್ ನಿಮ್ಮ ಮುಂದೆ ಪಕ್ಕಾ ತಂದಿಡ್ತೀನಿ. ಜಸ್ಟ್ ಕೆಲವೊಂದ್ ದಿವಸ ಮಾತ್ರ ವೇಟ್ ಮಾಡಿ. ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಗೋಸ್ಕರ ನಾನಿದ್ದೀನಿ. ಸೊ ವಿಡಿಯೋ ಇಷ್ಟ ಆದ್ರೂ ತಪ್ಪದೆ ಲೈಕ್ ಮಾಡಿ. ನೀವು ಕೊಡೋ ಒಂದು ಲೈಕ್ ಇಂದ ಬೂಸ್ಟ್ ಅಪ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಯಾವ ಟಾಪಿಕ್ ಮೇಲೆ ಬೇಕು ಅಂದ್ಬಿಟ್ಟು ತಪ್ಪದೆ ಕಮೆಂಟ್ ಮಾಡಿ, ನಾನು ಆ ಟಾಪಿಕ್ ನ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ ಮುಂದೆ ಸಿಗ್ತೀನಿ. ಅಂದಿಲ್ ಲೇಟ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಿಸ್ ಇಸ್ ಯಶವಂತ್ signing off and bye.